ವೀಕ್ಷಕರೇ, ತುಮಕೂರು ನಗರದಲ್ಲಿ ಡಿವೈಎಸ್ಪಿಯಾಗಿ ಸೇವೆ ಸಲ್ಲಿಸುತ್ತಿರುವ ಚಂದ್ರಶೇಖರ್ ಅವರು ಇಲಾಖೆಗೆ ಸೇರಿ ಬರೋಬ್ಬರಿ 25 ವರ್ಷಗಳು ಅಂದರೆ ಸಿಲ್ವರ್ ಜೂಬ್ಲಿ ಆಚರಿಸುವ ಮಹತ್ವದ ಮೈಲುಗಲ್ಲು ಸಾಧನೆಗೈದ ಹಿನ್ನೆಲೆ ಅವರಿಗೆ ನಗರದಲ್ಲಿ ಕನ್ನಡ ಪರ ಹಾಗೂ ದಲಿತ ಪರ ಸಂಘಟನೆಗಳಿಂದ ಇತ್ತೀಚೆಗೆ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಸ್ವಲ್ಪ ಹಿಂದೆ ಬಂದ್ಬಿಡಿ. ನಮಗೆ ಬಂದಿದೆ, ಯಾರನ್ನೋ ಕೇಳಿ ಮಾಡೋದು. ದಯಮಾಡಿ ಈ ಮಾತನ್ನು ಯಾಕೆ ಹೇಳ್ತೀನಿ ಅಂತಂದರೆ, ನಿಷ್ಕಳಂಕ ಅಂತ ಹೇಳೋದು ಕಳಂಕ ತರುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ರು. ಅದಕ್ಕೆ ಕಾಲಘಟ್ಟ ನಾನು ನಂಬಿರುವಂಥ ಆಂಜನೇಯ ಸ್ವಾಮಿ ಉತ್ತರ ಕೊಟ್ಟಿದ್ದಾರೆ. ನೀವೆಲ್ಲರೂ ನನ್ನ ಜೊತೆಯಲ್ಲಿ ಇದ್ದೀರಿ, ಅದನ್ನು ತೋರಿಸಿದಿರಿ. ಅದೊಂದು ನಿದರ್ಶನ ಅವರಿಗೆ ಪಾಠ ಆಗಲಿ. ನಾನು ಯಾವುದೇ ಕೇಸ್ ಮಾಡೋಕ್ಕೆ ರೆಡಿ ಇದ್ದೀನಿ. ಹೌದು, ನಿಮ್ಮ ಇಲಾಖೆಯಲ್ಲಿ ಆಗಲಿ ಸಾರ್ವಜನಿಕ ಜೀವನದಲ್ಲಿ ಇದೆಲ್ಲ ಇದ್ದಿದ್ದೇ. ಹಾಗಂತ ಹೆದರಿ ಕೂರಬಾರ್ದು. ನಮಗೆ ಸಿಕ್ಕ ಅವಕಾಶವನ್ನು ಸಮರ್ಥವಾಗಿ ಬಳಸಿಕೊಳ್ಳುವ ನೈಪುಣ್ಯತೆ ಬೆಳೆಸ್ಕೊಳ್ಬೇಕು. ಅದರಲ್ಲೇ ನೀವು ಯಶಸ್ಸನ್ನು ಕೂಡ ಕಂಡಿದ್ದೀರಾ, ಕಾಣ್ತಾ ಇದ್ದೀರಾ ಕೂಡ. ಸಾಮಾನ್ಯ ಕುಟುಂಬದಲ್ಲಿ IAS ಆಫೀಸರ್ ಆಗಿ ನಾನು ಹೋಗ್ತಿದ್ದೆ. ನೀವೆಲ್ಲರೂ ಅಂದ್ಕೊಂಡಿರೋದು IAS ಅಂದರೆ ಏನು ಅಂತ. ನಮ್ಮ ನಾವು ಬೆಳೆದಂಥ ದಾರಿ ನಮಗೆ ಮಾರ್ಗದರ್ಶಕರಾಗಿದ್ದವರು ಎಲ್ಲರೂ ಗೊತ್ತಿರುವುದು ನಂಜನಸ್ವಾಮಿಯವರು, KS ಪುಟ್ಟಣ್ಣಯ್ಯವರು. ಇವರ ಮಾರ್ಗದರ್ಶನದಲ್ಲಿ ಅವರ ಗರಡಿಯಲ್ಲಿ ನಮ್ಮೂರಿನವರ ಕೋಣ ಶಾಲೆ ನರಸರಾಜ ಅಂತೇಳಿ ಒಟ್ಟು ಹೋರಾಟಗಾರರು, ರೈತ ಸಂಘ ಮುಖಂಡರು, ಅವರ ಹಿನ್ನೆಲೆಯಲ್ಲಿ ಅವರ ಜೊತೆ ಹೋರಾಟದಲ್ಲಿ ನಾವು ವಿದ್ಯಾರ್ಥಿ ದೇಶದಿಂದ ವಿದ್ಯಾರ್ಥಿ ನಾಯಕನಾಗಿ
ರೈತ ನಾಯಕನಾಗಿ ಬೆಳೆದು ಅವ್ರು ಯಾವಾಗಲೂ ಹೇಳ್ತಾ ಇದ್ರು, ಭಾಳಷ್ಟು ಜನ ಬೈಕು ಕೊಟ್ಕೊಂಡಾಗ ನಾವು ಕೂಡ ಮಾಡ್ತೀವಿ, ನಮ್ಮ ಹಿರಿಯ ಅಧಿಕಾರಿಗಳಿಗೆ ಬಂದರೆ ಅವರಿಗೆ ಸೇರಾಗ್ತೀವಿ. ಅವರು ಪುಟ್ಟಣ್ಣಯ್ಯನವರು ಹೇಳ್ತಾರೆ, ಯಾರೋ IAS ಸರ್ DEC ತೆಗಿತೇವೆ, ಯಾರು ಬಾಂಡ್ IAS, ಯಾರು ಗೈಡ್ IAS. ನಾವು ಹುಟ್ಟಿಯಿಂದಲೇ IAS, ಇಂಡಿಯನ್ ಅಗ್ರಿಕಲ್ಚರ್ ಸರ್ವಿಸ್ ಆಯಿನಲ್ಲಿ ಇವಾಗಲೂ ಕೂಡ ನಮ್ಮ ರೈತ ಉಳಿದವರು ಗೈಡ್ IAS, ಅವರು ಪದವಿಯನ್ನು ಗಳಿಸಿ ತದನಂತರ ಸರ್ಕಾರ ಕೊಟ್ಟಂಥ IAS. ನಂದು ಅದೇ ಆ ರಕ್ತದಲ್ಲಿ ಯಾವ ಕಾರಣಕ್ಕೂ ಕೊನೆಯ ವರ್ಷಗಳೊಳಗೆ ಬದಲಾವಣೆ ಆಗಿಲ್ಲ. ಪ್ರಮುಖ ರೈತ ನಾಯಕರ ಅನುಯಾಯಿಗಳಾಗಿ ಅವರ ಗರಡಿಯಲ್ಲಿ ಪಳಗಿರುವ ಚಂದ್ರಶೇಖರ್ ಅವರಿಗೆ ಒಂದಷ್ಟು ಸಾಮಾಜಿಕ ಚಿಂತನೆಗಳ ಬಲ ಇದ್ದೇ ಇದೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಜೊತೆಗೆ ನಾವು ಹುಟ್ಟಿನಿಂದಲೇ IAS ಎಂದು ಅಂದರೆ ಇಂಡಿಯನ್ ಅಗ್ರಿಕಲ್ಚರ್ ಸರ್ವಿಸ್ ಅನ್ನೋದನ್ನು ಹೆಮ್ಮೆಯಿಂದ ಹೇಳಿಕೊಳ್ಳುವ ಮನೋಭಾವವುಳ್ಳ ರೈತನ ಮಗ ಕೂಡ. ಸಾಮಾನ್ಯ ಎರಡನೇದು ಭಾಳ ಇಂಪಾರ್ಟೆಂಟು ಹ್ಯೂಮನ್ ಸೆನ್ಸ್, ಮಾನವೀಯತೆ. ಇವೆರಡು ಇರ್ತದೆ ಯಾವಾಗಲೂ ಸರ್ವೀಸಲ್ಲಿ ಯಶಸ್ಸಾಗ್ತಾರೆ, ಜನಸಾಮಾನ್ಯರನ್ನು ರೀಚ್ ಆಗ್ತಾರೆ. ಆ ಒಂದು ತತ್ವ ನಾನು ಮೊದಲಿಂದ ಅಳವಡಿಸ್ಕೊಂಡಿದ್ದೆ. ಇಲಾಖೆಯಲ್ಲಿನ ಯಶಸ್ಸಿನ ಪಯಣದ 2 ಫಾರ್ಮುಲಾಗಳನ್ನು ವೇದಿಕೆ ಮೇಲೆ DYSP ಹಂಚಿಕೊಂಡ್ರು. ಅದರಲ್ಲಿ ಒಂದು ಕಾಮನ್ ಸೆನ್ಸ್, ಮತ್ತೊಂದು ಹ್ಯೂಮನ್ ಸೆನ್ಸ್. ಮುಂದುವರೆದು ಮಾತನಾಡಿದ ಚಂದ್ರಶೇಖರ್ ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. ಚಿನ್ನದಾಗಲಿ ಕಳ್ಳದಾಗಿತ್ತು, ನಾವು ಮತ್ತು ರಾಘವೇಂದ್ರ ಮತ್ತು ರಾಧಾಕೃಷ್ಣ ಎಲ್ಲರೂ ಹೋಗಿದ್ವಿ. ನಮ್ಮನ್ನು ಒಂದು ಚಿನ್ನದ ಅಂಗಡಿ ಒಳಗಡೆ ಸೇರಿಸಿ ಹೇಳಿದ್ವಿ, ಪೆಟ್ರೋಲ್ ಹಾಕಿದ್ರೆ ಬೆಂಕಿ ಬೇಕಾಗಿತ್ತು. ನಾವು ಉಳ್ಕೊಂಡಿದ್ದು ಅಂದರೆ ಮಾಧ್ಯಮದವರೆಲ್ಲ ಲೈಫ್ ಸ್ಟಾರ್ಟ್ ಮಾಡೋದು. ನಮ್ಮದು ಟಿ ಶರ್ಟ್ ಹಾಕೊಂಡು ಹೋಗಿದ್ವಿ, ಎಲ್ಲ ಟಿ ಶರ್ಟ್ ಎಲ್ಲ ಹರಿದು ಬರೀ ಬರೀರವರೆಗೆ ಹಾಕೊಂಡಿದ್ದೀವಿ, ಬರೀ ಮೈಯಾಗಿದ್ವಿ. ಸ್ನೇಹಿತರು ಯಾರೋ ಹೇಳಿದ್ರು, ಕಷ್ಟದ ಕೆಲಸ ಪೊಲೀಸ್ ಅಲ್ಲ, ಅದು ಸತ್ಯ. ಇದು ಒಂದು ಉದಾಹರಣೆ. ಅದೇ ರೀತಿ ಹೊರಟಗೆರೆ ನಮ್ಮ ಗುರುಚಂದ್ರ ಕಾಲದಲ್ಲಿ ದಲಿತ ಕಾಲೋನಿಗೆ ಇದ್ರೂ ಕೂಡ ಆ ದಲಿತ ಕಾಲೋನಿಗೆ ಹೋದಾಗ ಅದು ಹೆಣ್ಣು ಮಕ್ಕಳು ಮತ್ತು ಸಣ್ಣ ಮಕ್ಕಳ ಮೇಲೆ ಅಟ್ಯಾಕ್ ಮಾಡಕ್ಕೆ ಹೋದಾಗ ಅದನ್ನು ಹಿಡಿಯುವಂಥ ಪ್ರಯತ್ನವನ್ನು ಮಾಡಿ ಅದಕ್ಕೆ ರೈಫಲನ್ನು ಹೇಳಿದ್ರೆ ಅದು ರೈಫಲ್ ಅಡ್ಡ ಇದ್ದಾಗಲೇ ರೈಫಲ್ಲೇ ಕಟ್ಟಾಗೋದು. ಇನ್ನು ಅವತ್ತು ಸತ್ಯ ಅಂತ ಅನ್ಕೊಂಡಿದೆ. ಅದು 11/8/2000 ನನ್ನ ಬೇಕರೆ ಯಾವಾಗ ನಾನು ನೆನೆಸ್ಕೊಂಡು. ಕಳ್ಳತನ ಪ್ರಕರಣ ಹಾಗೂ ಚಿರತೆ ಸೆರೆ ಹಿಡಿಯುವ ಪ್ರಕರಣದಲ್ಲಿ ಜೀವಂತವಾಗಿ ಸುಟ್ಟು ಕರಕಲಾಗುವ ಸಂದರ್ಭ ಎದುರಾಗಿತ್ತು. ಆಗ ನಮ್ಮ ಜೀವ ಉಳಿದಿದ್ದು ಮಾಧ್ಯಮ ಮಂದಿಯಿಂದ ಅನ್ನೋ ಸಂದರ್ಭ ನೆನಪು ಮಾಡಿಕೊಂಡ್ರು. ಇದೇ ವೇಳೆ ಜೀವ ಹೊತ್ತೆ ಇಟ್ಟು ಕೆಲಸ ಮಾಡಿದ ಸಂದರ್ಭವನ್ನು ಕೂಡ ನೆನಪು ಮಾಡಿಕೊಂಡ್ರು. ಹೊನ್ನಳ್ಳಿ ಮನೆ ನಾನು 3 ಸಲ ಸರ್ವಿಸ್ ಮಾಡಿದ್ದೀನಿ. 3 ಸಲನೂ ಕೂಡ ಮನೆ ರೇಣುಕಾಚಾರ್ಯವರನ್ನ ಅರೆಸ್ಟ್ ಮಾಡಿ 3 ಸಲ ಸರ್ವಿಸ್ ಅಂತ ಎಷ್ಟು ನೀವು ಊಹೆ ಮಾಡ್ತೀವಿ? 3 ಸಲ 2 ಸಲ ಸಬ್ ಇನ್ಸ್ಪೆಕ್ಟರ್ ಆಗಿ 1 ಸಲ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ಎಷ್ಟು ದಿನ ಎಷ್ಟು ವರ್ಷ ಅಂತ ನಿಮ್ಮ ಅಂದಾಜು ಯಾರು ಒಬ್ಬರು ಹೇಳಿ. ನೀವು ನಿರೀಕ್ಷೆ ಮಾಡಲ್ಲ. 3 ದಿನ 7 ದಿನ 13 ದಿನ 3 ಸಲನೂ ಅರೆಸ್ಟ್ ಮಾಡಿದ್ದೀವಿ. ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದು, ಆವಾಗ ಸಿಟ್ಟಿಂಗ್ MLA ಇದ್ದರು. ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, ಸೋನಿಯಾ ನಾರಾಯಣ್ ಅಂತೇಳಿ SP ಅವರ ನೇತೃತ್ವದಲ್ಲಿ ನಾವು ಅವನ್ನ ಅರೆಸ್ಟ್ ಮಾಡಿದ್ದೀವಿ. 3 ಸಲನೂ ಕೂಡ ಸಂತೃಪ್ತಿ ಭಾವನೆಯಿಂದ ಕೆಲಸ ಮಾಡಿದ್ದೀವಿ. ವರ್ಗಾವಣೆಯನ್ನು ಪಡ್ಕೊಂಡಿದ್ದೀವಿ. ಹೊನ್ನಾಳಿಯಲ್ಲಿ 3 ಬಾರಿ ಸರ್ವಿಸ್ ಮಾಡಿದ್ದೇನೆ. ಆಗಿದ್ದ ಕ್ಷೇತ್ರದ ಶಾಸಕ ರೇಣುಕಾಚಾರ್ಯ ಬಂಧನ ಮಾಡಿದ್ದರ ಪರಿಣಾಮ ಅತಿ ಕಡಿಮೆ ಅವಧಿಯ ಸೇವೆ ಅಂದರೆ 3 ದಿನ, 7 ದಿನ, 13 ದಿನವಂತೆ. ಅಂಥ ಸವಾಲುಗಳನ್ನು ಕೂಡ ಎದುರಿಸಿದ ಘಟನೆಯನ್ನು ವೇದಿಕೆ ಮೇಲೆ ಮೆಲುಕು ಹಾಕಿದರು. ಅಂದು ವೇದಿಕೆ ಮೇಲೆ ಭಾಗವಹಿಸಿದ್ದ ಕೊಟ್ಟಾಶಂಕರ್ ಒಂದು ಸರ್ಪ್ರೈಸ್ ಮಾತನ್ನು ಕೂಡ ಆಡಿದರು. ಅದೇನು ಅನ್ನೋದನ್ನು ನೀವೇ ಕೇಳಿಸ್ಕೊಳ್ಳಿ. ಅವ್ರ ಜನಪ್ರಿಯತೆ ಎಷ್ಟಿದೆ ಅಂತಂದರೆ ಬಹುಶಃ ಅವರು
ಈಗಲೇ VRS ತಗೊಂಡು ಚುನಾವಣೆ ನಿಂತ್ಕೊಂಡ್ರು ಎಲ್ಲವಷ್ಟು ಜನಪ್ರಿಯತೆ ಇದೆ. ನಾನು VRS ತಗೊಳ್ಳಿ ಅಂತ ಹೇಳಿ, ನಾವು ಯಾಕೆ ತಗೊಳ್ಳಿ ಅಂತ ಹೇಳ್ತಿಲ್ಲ ಅಂದರೆ ಅವರು ಮತ್ತೆ ಇಲ್ಲೇ ಅಡಿಷನಲ್ SP ಆಗಿ ಬರಬೇಕು ಕಾರಣಕ್ಕೋಸ್ಕರ ತಗೊಳ್ಳಿ ಅಂತ ಹೇಳಿ ಜನಪ್ರಿಯತೆ ಹೇಳಿದೆ ಅಷ್ಟೇ. ಅಂದರೆ DYSP ಅವರ ಜನಪ್ರಿಯತೆ, ಜನರ ನಡುವೆ ತಾವು ಮಾಡುತ್ತಿರುವ ಕೆಲಸ ಇಷ್ಟರ ಮಟ್ಟಿಗೆ ಪರಿಣಾಮಕಾರಿ ಅನ್ನೋದನ್ನು ಇವರ ಮಾತಿನಿಂದ ಅರ್ಥ ಮಾಡ್ಕೋಬೇಕಾಗುತ್ತೆ. ಈ ಎಲ್ಲ ಮಾತುಗಳ ನಡುವೆ ಇಲಾಖೆಯಲ್ಲಿ ಕೆಲವರ ವ್ಯಕ್ತಿತ್ವಗಳು ಹೇಗಿರ್ತವೆ ಅನ್ನೋದನ್ನು ಕೂಡ ವೇದಿಕೆ ಮೇಲೆ ಹಂಚಿಕೊಂಡ್ರು. ಅದನ್ನೊಮ್ಮೆ ಕೇಳಿಸ್ಕೊಂಡ್ಬಿಡಿ. ನಮ್ಮಂಥ ಮನುಷ್ಯರು ಇರ್ತಾರೆ, ಭೂಮುಖ ವ್ಯಾಘ್ರ ನಸ್ಕೂರ್ತಿ ಥರ ಇರ್ತಾರಲ್ಲ, ಅವು ಕಂಡ್ರೆ ಒಂದು ಸ್ವಲ್ಪ ಭಯ ಅನಿಸ್ತದೆ. ಆದರೆ ನಾನು ಬಂದಿರೋದು ಮಂಡ್ಯ ಲ್ಯಾಂಡಿಂದ. ಐ ಆಮ್ ಆಲ್ವೇಸ್ ರೆಬಲ್. ಯಾರು ಪ್ರೀತಿಯಿಂದ ಒಪ್ಪಿಗೆ ಮಾಡ್ತಾರೆ, ನಾನು ಒಪ್ಪಿಗೆ ಮಾಡ್ತೀನಿ. ಏನಾದರೂ ಏನದೇ ಅದು ನನ್ನ ಹುಟ್ಟು ಕೂಡ ಜೀವ ಇರುವವರೆಗೆ ಇರುತ್ತೆ. ಅದು ಯಾವುದೇ ರ್ಯಾಂಕ್ ಇರ್ಬೋದು, ಯಾವುದೇ ಸಂಘ ಸಂಸ್ಥೆ ಇರ್ಬೋದು, ಯಾವುದೇ. ನನ್ನ ಮೊದಲು ವೈಚಾರಿಕ ವಿರೋಧಾಭಾಸ ಇದೆ, ವಿಷಯದಲ್ಲಿ ವಿರೋಧಾಭಾಸ ಇದೆ. ಯಾರಿಗೂ ನಾನು ವೈರಿ ಅಂತೇಳಿ, ಯಾರು ನನ್ನ ಅಗೆತನ ಅಂತೇಳಿ, ಯಾರನ್ನಾದರೂ ನನ್ನ ಆದ್ಯ ಇರುವಂಥವ್ರು ಅಂತೇಳಿ ನಾನು ಯಾರನ್ನು ಟ್ರೀಟ್ ಮಾಡಲ್ಲ. ನಾನು ಬಂದಿರೋದು ಮಂಡ್ಯ ಲ್ಯಾಂಡಿಂದ. ಐ ಆಮ್ ಆಲ್ವೇಸ್ ರೆಬಲ್. ಕೇಳಿಸ್ಕೊಂಡ್ರಲ್ಲ, ಕ್ರೂರ ಪ್ರಾಣಿಗಳ ಜೊತೆ ಸೆಣಸಿ ಗೆದ್ದೆ. ಬಟ್ ಈ ಮನುಷ್ಯರಲ್ಲಿ ಕೆಲವರು ಇರ್ತಾರೆ ಗೋಮುಖ ವ್ಯಾಘ್ರರು, ನಸುಗುನ್ನಿ ಅಂತವರು. ಅಂಥವ್ರನ್ನು ಕಂಡ್ರೆ ನನಗೆ ಭಯ ಅನ್ನೋ ತಲೆ. ಇಂಥವ್ರಿಗೆಲ್ಲ ನಾನು ಡೋಂಟ್ ಕೇರ್. ನಾನು ಬಂದಿರೋದು ಮಂಡ್ಯ ಲ್ಯಾಂಡ್ನಿಂದ. ಅಂದರೆ ಏನಲ್ಲೇ ಅಂತೀನಿ ಎನ್ನುವ ಮೂಲಕ ವಿರೋಧಿಗಳಿಗೆ ಭರ್ಜರಿ ಟಾಂಗ್ ಕೊಟ್ಬಿಟ್ರು. ಇದೇ ವೇಳೆ ರಾಜಕೀಯಕ್ಕೆ ಬರುವ ವಿಷಯಕ್ಕೂ ಸ್ಪಷ್ಟನೆ ನೀಡಿದರು. ಅದನ್ನೊಮ್ಮೆ ನೋಡ್ಬಿಡಿ. ನೀವೆಲ್ಲರೂ ನನ್ನ ಬಗ್ಗೆ ಹಲವಾರು ಮಾತುಗಳನ್ನು ಹೇಳಿದ್ದೀರಿ. ಅದ್ಯಾವುದನ್ನು ಕೂಡ ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಒಂದು ಬಿಟ್ಟು ಭಾಳಷ್ಟು ಜನ ಸ್ನೇಹಿತರು ರಾಜಕೀಯ ಕ್ಷೇತ್ರಕ್ಕೆ ಅಂತ ಹೇಳಿದ್ದೀರಿ. ನಾನು ಒಂದೇ ಇದ್ದೆ ರಾಜಕೀಯ ಕ್ಷೇತ್ರದಲ್ಲಿ ಬಿಟ್ಟು ಆನಂತರ ನಾನು ಇಲಾಖೆಗೆ ಬಂದಿದ್ದೆ. ನಾನು ಪೂರ್ವಾಶ್ರಮಕ್ಕೆ ಮತ್ತೆ ಹೋಗಲ್ಲ. ಹೋಗುವಾಗಿದ್ದರೆ ಇಲ್ಲೇ ಹೋಗ್ಬಿಡ್ತೀನಿ. ರಾಜಕೀಯ ಕ್ಷೇತ್ರ ಬಿಟ್ಟು ನಾನು ಸೇವಾ ಕ್ಷೇತ್ರಕ್ಕೆ ಬಂದಿದ್ದೀನಿ. ಮತ್ತೆ ಪೂರ್ವಾಶ್ರಮಕ್ಕೆ ಹೋಗಲ್ಲ. ಇದು ನೇರವಾಗಿ ನಮ್ಮ ಎಲ್ಲ ಸ್ನೇಹಿತರಿಗೂ ತಿಳಿಗೊಳಿಸಿದೆ. ರಾಜಕೀಯ ನನ್ನ ಪೂರ್ವಾಶ್ರಮ ಮತ್ತು ಆ ಕ್ಷೇತ್ರಕ್ಕೆ ಹೋಗಲ್ಲ ಎನ್ನುವ ಮೂಲಕ ಇವರಿಗೆ ರಾಜಕೀಯ ಕ್ಷೇತ್ರದ ಅನುಭವವೂ ಇದೆ ಅನ್ನೋದನ್ನು ಸ್ಪಷ್ಟಪಡಿಸಿದರು. ಅಂತಿಮವಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಕಾರದ ಮಠದ ಶ್ರೀಗಳು DYSP ಕುರಿತು ಹೇಳಿದ್ದು ಹೀಗೆ. DYSP ಆದಂಥ ಚಂದ್ರಶೇಖರ್ ಅವರು ತುಮಕೂರು ಜಿಲ್ಲೆಗೆ ಬಂದವರು DYSP ಆದ ಸಮಯವನ್ನು ನೋಡಿಕೊಂಡ್ರೆ ನಮ್ಮ ತುಮಕೂರು ಜಿಲ್ಲೆ ಗಳಿಗೆ ತುಂಬ ಚೆನ್ನಾಗಿದೆ ಅಂದ್ರೆ ತಪ್ಪಿಲ್ಲ. ಸ್ವಾಮೀಜಿ ಮಾತಾಡೋ ಭರದಲ್ಲಿ DYSP ತುಮಕೂರಿಗೆ ಬಂದಿದ್ದು ಇಡೀ ಜಿಲ್ಲೆಯ ಗಳಿಗೆನೇ ಚೆನ್ನಾಗಿದೆ ಅಂದುಬಿಟ್ರು. ಬಟ್ ಇಡೀ ಜಿಲ್ಲೆಗಲ್ಲ ಶ್ರೀಗಳೇ, ಅವರು ಕೆಲಸ ಮಾಡಿರುವ ಠಾಣಾ ವ್ಯಾಪ್ತಿಯಲ್ಲಿನ ಗಳಿಗೆಗಳು ಜನರು ಚೆನ್ನಾಗಿದ್ರು ಅಂದರೆ ಚೆನ್ನಾಗಿರುತ್ತಲ್ವಾ. ಒಮ್ಮೊಮ್ಮೆ ಹೇಳ್ಬಿಡ್ತೀರಾ ಸ್ವಾಮಿಗಳಲ್ವಾ, ನಾವು ಅದನ್ನು ಅನುಸರಿಸ್ಕೊಂಡು ಹೋಗ್ಬೇಕಷ್ಟೇ. ಅಂತಿಮವಾಗಿ ಹೇಳೋದಾದರೆ ಈ 25 ವರ್ಷದ ಸಾರ್ಥಕ ಸೇವೆಯನ್ನು ಒಬ್ಬ ಅಧಿಕಾರಿ ಇನ್ನೂ ಸರ್ವಿಸ್ನಲ್ಲಿ ಇರುವಾಗಲೇ ಮಾಡಿದ್ದು ಬಹಳ ವಿಶೇಷ ಸಂಗತಿ. ಇಲಾಖೆಯಲ್ಲಿ ಮತ್ತಷ್ಟು ಜನಪರ ಕೆಲಸ ಮಾಡೋರ ಆಸಕ್ತಿಗೆ ಇದು ಒಂದು ಬೂಸ್ಟರ್ ಇದ್ದಂಗೆ. ಚಂದ್ರಶೇಖರ್ ಆ ಗೋಮುಖ ವ್ಯಾಘ್ರರನ್ನ, ನಸುಗುನ್ನಿಗಳನ್ನು ಒಂದು ಎದುರಿಸಬೇಕು, ಇಲ್ಲ ಪಳಗಿಸಿ ತಮ್ಮ ಜನರ ಸೇವೆಯನ್ನು ಮುಂದುವರಿಸುವ ಮೂಲಕ ಮತ್ತಷ್ಟು ಜನಮನ್ನಣೆ ಗಳಿಸಿ ತಮ್ಮ ವೃತ್ತಿ ಶ್ರೇಷ್ಠತೆಯನ್ನು ಮೆರೆಯುವತ್ತ ತಮ್ಮ ಚಿತ್ತ ಹರಿಸಬೇಕಿದೆ. ಈ ಪ್ರೀತಿಗಾಗಿ ಚಪ್ಪಾಳೆಗಾಗಿ ವಿಮಾನಕ್ಕಾಗಿ ಕನಸು ಕಂಡೆ ನಾನು. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.